ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ 2ನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನೆನಪಿನ ಒಂದು ಶಕ್ತಿ, ಅದಕ್ಕೆ ಸಂಬಂಧಿಸಿದಂತಹ ಅದರ ವ್ಯಾಖ್ಯೆಗಳು, ವಿಧಗಳು, ಅದನ್ನು ಯಾವ ರೀತಿ ನಾವು ಹೆಚ್ಚಿಸ್ಬೋದು ಅಂತಕ್ಕಂಥ ಸೃಜನಶೀಲತೆಯ ಬಗ್ಗೆಯೂ ಸಹ ನಾವು ನಿಮಗೆ ತಿಳಿಸಿದೆ. ಈ ಅಧ್ಯಾಯದ ಕೊನೆಯ 2 ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಒಂದು ಮನೋಧೋರಣೆ, ಇನ್ನೊಂದು ಆಸಕ್ತಿ ಇರತಕ್ಕಂಥ. ಇವೆರಡೂ ಸಹ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ. ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ಕಾರ್ಯಕ್ಷಮತೆಯ ಬಗ್ಗೆ ಹೇಳಿದೆ, ಅದನ್ನು ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಇದು ಮನೋಧೋರಣೆ, ಇದನ್ನು ಮನೋವೃತ್ತಿ ಅಂತಲೂ ಹೇಳ್ತೀವಿ, ಅಭಿವೃತ್ತಿ ಅಂತಲೂ ಹೇಳ್ತೀವಿ. ಇದನ್ನು ಇಂಗ್ಲೀಷಲ್ಲಿ ಆಟಿಟ್ಯೂಡ್ ಅಂತ ಹೇಳ್ತೀವಿ. ಆಪ್ಟಿಟ್ಯೂಡ್ ಬೇರೆ, ಆಟಿಟ್ಯೂಡ್ ಬೇರೆ. ಆಪ್ಟಿಟ್ಯೂಡ್ ಅಂತ ಹೇಳಿದರೆ ಅಭಿಕ್ಷಮತೆ ಅಂತ ಹೇಳಿದರೆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಸಾಮಾನ್ಯ ಬುದ್ಧಿಶಕ್ತಿಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಕೆಲವು ಸಾಮರ್ಥ್ಯಗಳನ್ನು ನಾವು ಅಭಿಕ್ಷಮತೆ ಅಂತ ಕರೀತೀವಿ. ಆದರೆ ಇಲ್ಲಿ ಮನೋಧೋರಣೆ ಅಂದರೆ ಆ ಪದವೇ ನಮಗೆ ಹೇಳ್ಕೊಡುತ್ತೆ ಮನಸ್ಸಿನ ಭಾವನೆ, ಮನಸ್ಸಿನ ಧೋರಣೆ, ಮನಸ್ಸಿನ ಸ್ಥಿತಿ, ಅದು ಯಾವ ರೀತಿ ಇದೆ, ಅದೇನು ಧನಾತ್ಮಕವಾಗಿದೆ, ಋಣಾತ್ಮಕವಾಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದೇ ಈ ಮನೋಧೋರಣೆ. ಮನೋಧೋರಣೆ ಬಹಳ ಮುಖ್ಯವಾಗಿ ತುಂಬ ಅವಶ್ಯಕವಾಗಿದೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ, ಅತ್ಯಂತ ಕೆಳಮಟ್ಟಕ್ಕೆ ಕಳಿಸುವಲ್ಲಿ ಇದರ ಪಾತ್ರ ಬಹಳ ಮುಖ್ಯ. ಒಂದು ಸಮೂಹದಲ್ಲಿ, ಸಮಾಜದಲ್ಲಿ ಗುರುತಿಸಲಿಕ್ಕೆ, ವ್ಯಕ್ತಿಯನ್ನು ಗುರುತಿಸಲಿಕ್ಕೆ ಈ ಮನೋಧೋರಣೆ ಬಹಳ ಮುಖ್ಯ. ಹಾಗಾಗಿ ಈ ಮನೋಧೋರಣೆಯನ್ನು ನಾವು ಏನಕ್ಕೆ ಅಧ್ಯಯನ ಮಾಡಬೇಕಪ್ಪ ಅಂತಂದರೆ, ಕೆಲವು ವಿಚಾರಗಳ ಬಗ್ಗೆ, ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಾವೇನು ಮಾಡ್ತೀವಿ, ಕೆಲವು ಆಟಿಟ್ಯೂಡನ್ನು ಬೆಳೆಸ್ಕೊಳ್ತೀವಿ, ಮನೋಧೋರಣೆಯನ್ನು ಬೆಳೆಸ್ಕೊಳ್ತೀವಿ. ಅಂದರೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟ, ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ, ಸೈನ್ಸ್ ಅಂದರೆ ತುಂಬ ಕಷ್ಟ ಅಂತಕ್ಕಂಥ ವಿಚಾರಗಳು ನಮ್ಮ ಮಕ್ಕಳ ತಲೆಗೆ ಹೋಗ್ತಾರೆ. ಅದು ಹಾಗಲ್ಲ. ಮ್ಯಾಥ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಕಲಿತ್ರೆ, ಚೆನ್ನಾಗಿ ಓದಿದರೆ 100 ಅಂಕಗಳನ್ನು ತೆಗೆದುಕೊಂಡು. ಹಾಗಾಗಿ ಈ ಮಕ್ಕಳಿಗೆ ನಾವು ಒಳ್ಳೆಯ ಆಟಿಟ್ಯೂಡ್ ಬೆಳೆಸಲಿಕ್ಕೆ, ಈಗ ಒಂದು ಕ್ರೀಡೆ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಒಂದು ವಿಷಯ ಇರ್ಬೋದು, ಇದ್ರ ಬಗ್ಗೆ ಒಳ್ಳೆಯ ಪಾಸಿಟಿವ್ ಧನಾತ್ಮಕವಾದ ಮನೋಧೋರಣೆಯನ್ನು ಬೆಳೆಸಲಿಕ್ಕೆ ನಮಗೆ ಈ ಆಟಿಟ್ಯೂಡನ್ನು ನಾವು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ. ಹಾಗಾದರೆ ಮಕ್ಕಳು ಇವತ್ತು ನೋಡೋಣ, ನಾವು ಮನೋಧೋರಣೆ ಏನು, ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು. ಇಲ್ಲಿ ಮನೋಧೋರಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದರೆ ಒಂದು ವಸ್ತು, ಒಬ್ಬ ವ್ಯಕ್ತಿ, ಇಲ್ಲ ಒಂದು ವಿಷಯದ ಬಗ್ಗೆ ವ್ಯಕ್ತಿ ತಾಳ್ತಕ್ಕಂತಹ ಒಂದು ನಿರ್ದಿಷ್ಟ ಭಾವನೆಯನ್ನು ನಾವು ಮನೋಧೋರಣೆ ಅಂತ ಕರೀತೀವಿ. ಅದನ್ನೇ ಇಲ್ಲಿ ಸುರೇಮೋನ್ ಅಂತಕ್ಕಂಥ ಒಬ್ಬ ಶಿಕ್ಷಣ ತಜ್ಞರು ಹೇಳಿದರೆ, ಒಬ್ಬ ವ್ಯಕ್ತಿ ಇಲ್ಲ ಒಂದು ವಿಷಯ ಅಥವಾ ಒಂದು ವಸ್ತುವಿನ ಬಗ್ಗೆ ವ್ಯಕ್ತಿ ತಾಳ್ತಕ್ಕಂಥ ಮನೋಧೋರಣೆ, ಮನಸ್ಸಿನ ಸ್ಥಿತಿಗತಿಯನ್ನು ನಾವು ಮನೋಧೋರಣೆ ಅಂತ ಕರಿತೀವಿ. ಈಗ ಉದಾಹರಣೆಗೆ ಒಂದು ಧರ್ಮ ಇರ್ಬೋದು, ಒಂದು ಭಾಷೆ ಇರ್ಬೋದು, ಅಥವಾ ಒಂದು ಊಟ ಉಪಚಾರ ಇರ್ಬೋದು, ಅದರ ಬಗ್ಗೆ ನಮಗಿರ್ತಕ್ಕಂಥ ಮನಸ್ಸಿನ ಭಾವನೆ ಏನು ಅಂತಕ್ಕಂಥದ್ದು. ಉದಾಹರಣೆ ಕೇಳಿದ್ರು, ತುಂಬ ಸಸ್ಯಾಹಾರಿಯಾಗಿರ್ತಕ್ಕಂಥವ್ರು, ನನಗೆ ಮಟನ್ ಕಂಡ್ರೆ ಆಗಲ್ಲ, ಮಟನ್ ತಿನ್ನೋರು ನೋಡಿದರೆ ನನಗೆ ಇಷ್ಟ ಆಗಲ್ಲ, ಸಹಿಸಲ್ಲ ಅಂತ ಹೇಳ್ತಕ್ಕಂಥದ್ದು. ಕೆಲವರಿಗೆ ಏನು ಮಾಡ್ತಾರೆ ಅಂತಂದರೆ, ಕೆಲವರು ಎಷ್ಟು ಮಟ್ಟಿಗೆ ಅವ್ರು ಆಟಿಟ್ಯೂಡ್ ಬೆಳೆಸ್ಕೊಂಡಿರ್ತಾರೆ ಅಂತಂದರೆ, ಅವರು ಪ್ರಾಣ ಹೋದ್ರೂ ಪರವಾಗಿಲ್ಲ, ಅವರು ಆ ಆಟಿಟ್ಯೂಡನ್ನು, ಆ ಮನೋಧೋರಣೆಯಿಂದ ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಕೂಳಿಗೆ ಬಡ್ತಾನೆ ಇದ್ರು ಕೂಲಿಗೆ ಬಡ್ತಾನೆ ಇರಬಾರ್ದು ಅಂತಕ್ಕಂಥದ್ದು. ಈ ಥರ ಒಂದು ಕೆಲವು ಧೋರಣೆಗಳೇನಾಗುತ್ತೆ ಅಂತಂದರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನು ನಮಗೆ ಎತ್ತಿ ತೋರಿಸುತ್ತೆ. ಹಾಗಾಗಿ ನಾವು ಮಕ್ಕಳಲ್ಲಿ ಒಳ್ಳೆಯ ಮನಸ್ಥಿತಿಯನ್ನು ಬೆಳೆಸುತ್ತೆ. ಅದು ಒಂದು ಸಂಸ್ಥೆ ಇರ್ಬೋದು, ವಿಷಯ ಇರ್ಬೋದು, ವ್ಯಕ್ತಿ ಇರ್ಬೋದು, ವಸ್ತು ಇರ್ಬೋದು, ಇಂಥದ್ರ ಬಗ್ಗೆ ಮಕ್ಕಳಲ್ಲಿ ಒಳ್ಳೆಯ ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸೋದಕ್ಕೆ ನಮಗೆ ಮನೋಧೋರಣೆ ತುಂಬ ಸಹಾಯಕವಾಗುತ್ತೆ. ಇನ್ನು 2ನೇ ವ್ಯಾಖ್ಯೆಯನ್ನು ನೋಡ್ತಾ ಹೋದರೆ, ವಿಟ್ಟೇಕಾರ್ ಅಂತಕ್ಕಂಥ ಶಿಕ್ಷಣ ತಜ್ಞರು ಹೇಳಿದರೆ, ಸಂಬಂಧಿತ ಪ್ರಚೋದನೆಗಳಿಗೆ ಪೂರ್ವ ನಿರ್ಧಾರಿತ ರೀತಿಯಲ್ಲಿ ಪ್ರತಿಕ್ರಿಯೆ ತೋರುವಂತೆ ಮಾಡತಕ್ಕಂಥ ಮನಸ್ಸಿನ ಸ್ಥಿತಿ, ಇದು ಮೆಂಟಲ್ ಒಂದು ಕಂಡೀಷನ್. ಈ ಒಂದು ಮನಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಪ್ರಚೋದನೆಗಳು ಬರುತ್ತೆ. ಪ್ರಚೋದನೆಗಳಿಗೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಕ್ರಿಯೆಯನ್ನು ನಾವು ತೋರಿಸ್ತೀವಿ. ಆ ಪ್ರತಿಕ್ರಿಯೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪೂರ್ವ ನಿರ್ಧಾರಿತ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿಸುವಂತೆ ಮಾಡ್ತಕ್ಕಂತಹ ಒಂದು ಮನೋಧೋರಣೆಯನ್ನು ನಾವು ಮನೋವೃತ್ತಿ ಅಥವಾ ಮನೋಧೋರಣೆ, ಆಟಿಟ್ಯೂಡ್ ಅಂತ ನಾವು ಕರಿತೀವಿ. ಇದರ ಪ್ರಾಮುಖ್ಯತೆ ನಮಗೆ ಏನು
ಸಮಾಜ ಅಂತಕ್ಕಂಥದ್ದು ಅನೇಕ ಸಮೂಹಗಳ ಒಂದು ಒಕ್ಕೂಟ. ಅಂತಹ ಸಮೂಹವನ್ನು ಬಲಪಡಿಸಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಸಮೂಹದವರು ಅಂತ ಹೇಳ್ಬಿಟ್ಟು ಅವರಲ್ಲಿ ಒಂದು ಸ್ಥಿರತೆಯನ್ನು, ಒಂದು ಏಕತೆಯನ್ನು, ಐಕ್ಯತೆಯನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಈ ಮನೋಧೋರಣೆ ತುಂಬ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗಾಗಿ ಒಂದು ಸಮೂಹದಲ್ಲಿ ಒಗ್ಗಟ್ಟನ್ನು ಮೂಡಿಸಲಿಕ್ಕೆ ಈ ಮನೋಧೋರಣೆ ತುಂಬ ಅವಶ್ಯಕವಾಗಿ ಬೇಕು. ಇನ್ನು ವ್ಯಕ್ತಿ ತನ್ನತನವನ್ನು ಉಳಿಸ್ಕೊಳ್ಳಲಿಕ್ಕೆ ಮನೋಧೋರಣೆಗಳು ಸಹಾಯಕ. ನಾವು ಎಂತಹ ಆಟಿಟ್ಯೂಡ್ ಬೆಳೆಸ್ಕೊಂಡಿದ್ದೀವಿ ಎನ್ನುವುದರ ಆಧಾರದ ಮೇಲೆ ನಮ್ಮ ಒಂದು ಸಮಾಜದಲ್ಲಿ ಸ್ಥಾನಮಾನ ಇರುತ್ತೆ. ಅದು ದಯೆ ಇರ್ಬೋದು, ಕರುಣೆ, ಸಹಕಾರ, ಶಿಸ್ತು, ಇಂತಹ ಕೆಲವು ಗುಣಗಳನ್ನು ನಾವು ಬೆಳೆಸ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಏನು ಸಮಾಜದಲ್ಲಿ ಇರತಕ್ಕಂಥ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಸ್ಥಾಪಿಸ್ಕೊಳ್ಳಲಿಕ್ಕೆ ಮನೋಧೋರಣೆಗಳು ತುಂಬ ನೆರವಾಗುತ್ತೆ. ಇನ್ನು ಆಲೋಚನೆ ಮತ್ತು ವರ್ತನೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ, ಬೆಳೆಸ್ಕೊಳ್ಳಿಕ್ಕೆ, ಒಳ್ಳೆಯ ರೀತಿಯಲ್ಲಿ ಧನಾತ್ಮಕವಾಗಿ ಮಾಡಿಕೊಳ್ಳಿಕ್ಕೆ ನಮಗೆ ಆಟಿಟ್ಯೂಡ್ ತುಂಬ ಸಹಾಯಕವಾಗುತ್ತೆ. ಒಳ್ಳೆಯ ಆಲೋಚನೆಗಳನ್ನು ಮಾಡಿಕೊಂಡರು ಅದು ಒಂದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಭಾಷೆ ಇರ್ಬೋದು, ಪಂಗಡ ಇರ್ಬೋದು, ವಿಷಯ ಇರ್ಬೋದು, ವ್ಯಕ್ತಿ ಇರ್ಬೋದು, ಒಂದು ವಸ್ತು ಇರ್ಬೋದು, ಇದ್ರ ಬಗ್ಗೆ ನಾವು ಒಂದು ಒಳ್ಳೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಪಾಸಿಟಿವ್ ಆಟಿಟ್ಯೂಡ್ ಅಂತ ನಾವು ಹೇಳ್ತೀವಿ. ಅಂತಹ ಧನಾತ್ಮಕ ಮನೋಧೋರಣೆಯನ್ನು ತೋರಿಸೋದ್ರ ಮೂಲಕ ನಮ್ಮ ವರ್ತನೆಗೆ ಪರಿವರ್ತನೆ ಆಗಬೇಕು. ಇದನ್ನು ನಾವು ಒಂದು ಮಾಡಲಿಕ್ಕೆ ನಮಗೆ ಏನು ಬೇಕಪ್ಪ ಅಂತಂದರೆ ಮನೋಧೋರಣೆ ತುಂಬ ನೆರವಾಗುತ್ತೆ. ಅದೇ ರೀತಿಯಲ್ಲಿ ವ್ಯಕ್ತಿಯ ಸಾಮಾಜಿಕ ವರ್ತನೆ ವಿವಿಧ ಆಯಾಮಗಳ ಮೇಲೆ ಇದು ಪ್ರಭಾವ ಬೀರುತ್ತೆ. ಸಮಾಜದಲ್ಲಿ ವ್ಯಕ್ತಿ ಏನು ಮಾಡ್ತಾನೆ, ಅವನು ಅನೇಕ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ. ಮನೆಯಲ್ಲಿ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಥವಾ ಒಬ್ಬ ಆಫೀಸಲ್ಲಿ ಅಧಿಕಾರಿ ಆಗಿರ್ಬೋದು, ಸಮೂಹದಲ್ಲಿ ಒಬ್ಬ ನಾಯಕನಾಗಿರ್ಬೋದು, ಈ ರೀತಿ ಅನೇಕ ಪಾತ್ರಗಳನ್ನು ಒಬ್ಬ ವ್ಯಕ್ತಿ ನಿರ್ವಹಿಸಬೇಕಾಗುತ್ತೆ. ಅಂತಹ ಪಾತ್ರಗಳನ್ನು ನಿರ್ವಹಿಸತಕ್ಕಂಥ ಸಂದರ್ಭಗಳಲ್ಲಿ ಬೇರೆ ಬೇರೆ ಆಯಾಮಗಳು ಅಂದರೆ ದೈಹಿಕ ಆಯಾಮ, ಮಾನಸಿಕ ಆಯಾಮ, ಸಾಮಾಜಿಕ ಆಯಾಮ, ಬೌದ್ಧಿಕ ಆಯಾಮ, ಈ ರೀತಿ ಆಧ್ಯಾತ್ಮಿಕ ಆಯಾಮ, ಇಂತಹ ಆಯಾಮಗಳ ಮೇಲೆ ಇದೇನಾಗುತ್ತೆ ಅಂತಂದರೆ ಮನೋಧೋರಣೆ ತುಂಬ ಪ್ರಭಾವ ಬೀರುತ್ತೆ. ನೀವು ನೋಡ್ತೀರಾ, ಇವತ್ತಿಗೂ ನಾವು ಕೆಲವು ವ್ಯಕ್ತಿಗಳನ್ನು ನಾವು ತುಂಬ ಚೆನ್ನಾಗಿ ನೆನಪು ಮಾಡ್ಕೊಳ್ತೀವಿ. ಅವರು ಏನಂದ್ರೂ ನಾವು ಮರೆಯಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆಗೆ ನೀವು ಮಹಾತ್ಮ ಗಾಂಧೀಜಿಯವ್ರನ್ನ ತಗೊಂಡ್ರು. ಅವರು ಏನು ಪಟ್ಟು ಹಿಡಿದ್ರು, ನಮ್ಮ ದೇಶಕ್ಕೆ ನಾವು ಸ್ವಾತಂತ್ರ್ಯ ತಗೋಬೇಕು ಅಂತ ಹೇಳಿಬಿಟ್ಟು ಏನೆಲ್ಲ ಚಳುವಳಿಯಲ್ಲಿ ಭಾಗವಹಿಸಿದ್ರು, 21 ದಿನ ಉಪವಾಸ ಇದ್ದರು. ಅಂತಹ ಒಂದು ದಿಟ್ಟ ಧೋರಣೆ ಇವತ್ತಿಗೂ ನಾವು ಅವರನ್ನು ಸ್ಮರಿಸ್ತೇವೆ. ಅಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಲಿಕ್ಕೆ ನಮಗೆ ಮನೋಧೋರಣೆ ಸಹಾಯವಾಗುತ್ತೆ. ಇನ್ನು ನಾವು ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ವೈದ್ಯರ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ವೈದ್ಯರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ, ಶಿಕ್ಷಕರನ್ನು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ, ಮತ್ತು ಫ್ರೆಂಡ್ಸ್ ಯಾರನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಸನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ, ಪ್ರತಿಯೊಂದು ವಸ್ತು, ವಿಷಯ, ವ್ಯಕ್ತಿಗಳ ಆಯ್ಕೆಯ ವಿಷಯದಲ್ಲಿ ಉದ್ಯೋಗಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಮನೋಧೋರಣೆ ನಮಗೆ ಸಹಾಯಕವಾಗುತ್ತೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಆಟಿಟ್ಯೂಡಿಗೆ ತಕ್ಕಂತೆ ನಾವು ಗೆಳೆಯರನ್ನ ಮಾಡ್ಕೊಳ್ತೀವಿ, ಅದಕ್ಕೆ ತಕ್ಕಂತೆ ಹುದ್ದೆಗಳನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಹಾಯಕ ಆಗುತ್ತೆ. ಹಾಗಾಗಿ ವಿವಿಧ ಶಾಲೆಗಳನ್ನು, ಯಾವ ಶಾಲೆ ಆಯ್ಕೆ ಮಾಡ್ಕೋಬೇಕು, ಯಾವ ಉದ್ಯೋಗ ಆಯ್ಕೆ ಮಾಡ್ಕೋಬೇಕು, ವೈದ್ಯರನ್ನು ಆಯ್ಕೆ ಮಾಡ್ಕೋಬೇಕು ಎನ್ನುವ ವಿಚಾರಗಳಲ್ಲಿ ನಮಗೆ ಈ ಮನೋವೃತ್ತಿ ಸಹಾಯಕ ಆಗುತ್ತೆ. ಇನ್ನು ವ್ಯಕ್ತಿಯಲ್ಲಿ ಅಪೇಕ್ಷಿತ ಗುಣಗಳನ್ನು ಬೆಳೆಸಲಿಕ್ಕೆ, ಅಪೇಕ್ಷಿತ ವರ್ತನೆಗಳನ್ನು ಬೆಳೆಸಲಿಕ್ಕೆ, ಧನಾತ್ಮಕವಾದ ಒಲವುಗಳನ್ನು ಬೆಳೆಸಲಿಕ್ಕೆ ನಮಗೆ ಇದು ಸಹಾಯಕ ಆಗುತ್ತೆ. ಅಂದರೆ ಧನಾತ್ಮಕವಾದ ಒಲವುಗಳು ಅಂತಂದರೆ ದೇಶಾಭಿಮಾನ, ಭಾಷಾಭಿಮಾನ, ಸ್ಕೂಲ್ ಬಗ್ಗೆ ಅಭಿಮಾನ, ಶಿಕ್ಷಕರ ಬಗ್ಗೆ ಅಭಿಮಾನ, ತನ್ನ ಒಂದು ಪ್ರಾಕೃತಿಕ ಸಂಪನ್ಮೂಲಗಳ ಬಗ್ಗೆ ಅಭಿಮಾನ, ಇಂತಹ ಅಭಿಮಾನಗಳನ್ನು ಬೆಳೆಸಲಿಕ್ಕೆ, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ನಮಗೆ ಈ ಮನೋವೃತ್ತಿಗಳು ಸಹಾಯಕ ಆಗುತ್ತೆ. ಹಾಗಾಗಿ ಇವುಗಳ ಸಹಾಯಕ್ಕೆ ಒಂದು ಸಹಾಯ ನೀಡಬೇಕಾಗುತ್ತೆ. ಇನ್ನು ಅನಪೇಕ್ಷಿತ ವರ್ತನೆಗಳು ಮತ್ತು ಋಣಾತ್ಮಕವಾಗಿರ್ತಕ್ಕಂಥ ವರ್ತನೆಗಳಿರುತ್ತೆ. ಕೆಲವು ವರ್ತನೆಗಳು ಸಮಾಜಕ್ಕೆ ಅಹಿತಕರವಾಗಿರುತ್ತೆ, ಅವು ಬೇಕಾಗಿರೋದಿಲ್ಲ. ಅಂದರೆ ಸಮಾಜದ ಶಾಂತಿಯನ್ನು ಕದರ್ತಕ್ಕಂಥದ್ದು,
ಕೋಮು ಸೌಹಾರ್ದತೆಯನ್ನು ಮುರಿತಕ್ಕಂಥದ್ದು, ಇಂತಹ ಕೆಲವು ಜಾತಿ, ಮತ, ಧರ್ಮ, ಪಂಥ ಇವುಗಳ ನಡುವೆ ಜಗಳ ಹಚ್ಚಿಬಿಟ್ಟು ಸಮಾಜದಲ್ಲಿ ನೆಮ್ಮದಿಯನ್ನು ಕದರ್ತಕ್ಕಂತಹ ಇಂಥ ಅನಪೇಕ್ಷಿತ ಋಣಾತ್ಮಕ ವರ್ತನೆಗಳನ್ನು ನಾವು ತೆಗೆದುಹಾಕಲಿಕ್ಕೆ ನಮಗೆ ಸಹಾಯಕ ಆಗುತ್ತೆ. ಅದೇ ರೀತಿ ಶಾಲೆಯಲ್ಲಿ ನಮಗೆ ಮಕ್ಕಳಿಗೆ ಕೆಲವು ವಿಷಯಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ, ಶಾಲೆ ಬಗ್ಗೆ ಇರತಕ್ಕಂತಹ ಒಂದು ನೆಗೆಟಿವ್ ಅಟಿಟ್ಯೂಡ್ ಏನಿರುತ್ತಲ್ಲ, ಅಂತಹ ಅಟಿಟ್ಯೂಡನ್ನು ನಾವು ಹೋಗಲಾಡಿಸಲಿಕ್ಕೆ ನಮಗೆ ಇದು ಈ ಒಂದು ಮನೋಧೋರಣೆಗಳು ಸಹಾಯಕವಾಗುತ್ತೆ. ಒಂದು ಸಬ್ಜೆಕ್ಟ್ ಇರ್ಬೋದು, ಆ ಸಬ್ಜೆಕ್ಟ್ ಅಂದರೆ ಕಷ್ಟ, ಇದಂದರೆ ತುಂಬ ಸುಲಭ, ಓದಲೇ ಪಾಸ್ ಮಾಡ್ಬೋದು, ಅಂತಹ ಒಂದು ಇದನ್ನು ಬಿಟ್ಟು ಮಕ್ಕಳು ಚೆನ್ನಾಗಿ ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ತಗೋಬೇಕು ಅಂತಕ್ಕಂಥ ಒಂದು ಮನೋಧೋರಣೆಯನ್ನು ಬೆಳೆಸಲಿಕ್ಕೆ ನಮಗೆ ಈ ಮನೋಧೋರಣೆ ಸಹಾಯಕ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಆಸಕ್ತಿ ಅಂತಕ್ಕಂಥದ್ದು. ಇದು ಆಸಕ್ತಿ ಅಂತಕ್ಕಂಥದ್ದು ಒಂದು ಮನಸ್ಸಿನ ಸ್ಥಿತಿ. ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ವ್ಯಕ್ತಿಗೆ ಪೂರಕವಾಗಿ ಆ ಕೆಲಸವನ್ನು ತುಂಬ ಯಶಸ್ವಿಯಾಗಿ ಸಂತೋಷದಿಂದ ಮಾಡಲಿಕ್ಕೆ ನೆರವಾಗ್ತಕ್ಕಂತಹ ವ್ಯಕ್ತಿಯ ಒಂದು ಮನಸ್ಸಿನ ಸ್ಥಿತಿಯನ್ನು ನಾವು ಆಸಕ್ತಿ ಅಂತ ಕರಿತೀವಿ. ನಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಂಥ ಕೆಲಸವನ್ನು ನಾವು ತುಂಬ ಅಚ್ಚುಕಟ್ಟಾಗಿ, ತುಂಬ ಶಿಸ್ತಿನಿಂದ, ತುಂಬ ಸಂತೋಷದಿಂದ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಯಾವುದರಲ್ಲಿ ಒಂದು ಆಸಕ್ತಿ ಇರೋದಿಲ್ವೋ ಅಂಥ ಕೆಲಸಗಳನ್ನ ನಾವೇನು ಮಾಡ್ತೀವಿ, ಬೇಕೋ ಬೇಡೋ ಅನ್ನೋ ಥರ ಮಾಡೋದು, ತುಂಬ ಕ್ಲೀನಾಗಿ ನೀಟಾಗಿ ಮಾಡೋದಿಲ್ಲ, ಇಂತಹ ಪ್ರವೃತ್ತಿಯನ್ನು ನಾವು ಕಾಣ್ತೀವಿ. ಹಾಗಾಗಿ ನಾವು ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸಲಿಕ್ಕೆ ಇದು ತುಂಬ ಸಹಾಯಕವಾಗುತ್ತೆ. ಓದೋದ್ರ ಬಗ್ಗೆ ಇರ್ಬೋದು, ಕ್ರೀಡೆ ಬಗ್ಗೆ ಇರ್ಬೋದು, ಶಾಲೆ ಬಗ್ಗೆ ಇರ್ಬೋದು, ಅಥವಾ ಇನ್ನೂ ಕೆಲವರಲ್ಲಿ ಒಳ್ಳೆಯ ಅಟಿಟ್ಯೂಡನ್ನು ಬೆಳೆಸಲಿಕ್ಕೆ ನಮಗೆ ಆಸಕ್ತಿ ತುಂಬ ಸಹಾಯಕ. ಹಾಗಾಗಿ ಈ ಆಸಕ್ತಿ ಅಂತ ಹೇಳಿದರೆ ನಾವು ಅದನ್ನು ಇಚ್ಛೆ, ಒಲವು ಅಂತ ನಾವು ಕರಿತೀವಿ. ಅಂದರೆ ನಮ್ಮ ಮನಸ್ಸಿನ ಒಂದು ಸ್ಥಿತಿ, ಇರುವಿಕೆ, ಅದು ಯಾವ ರೀತಿ ಇದೆ, ಧನಾತ್ಮಕವಾಗಿದೆಯಾ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಒಬ್ಬ ಆಸಕ್ತಿಯಿಂದ ಏನು ಅಂತ ಹೇಳಿದ್ರೆ ವ್ಯಾಖ್ಯಾನ ನೋಡ್ತಾ ಹೋದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಚಟುವಟಿಕೆಯ ಕಡೆಗೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿ. ಇದೇನು ಮಾಡುತ್ತೆ? ಆಸಕ್ತಿ ನಮ್ಮ ಮನಸ್ಸನ್ನು ಪ್ರೇರೇಪಿಸುತ್ತೆ, ಪ್ರಚೋದಿಸುತ್ತೆ. ಅಂತಹ ಒಂದು ಪ್ರೇರಕ ಶಕ್ತಿಯನ್ನು ನಾವು ಆಸಕ್ತಿ ಅಂತ ಕರೆಯುತ್ತೆ. ಕ್ರೋ ಮತ್ತು ಕ್ರೋ ಎಂತಕ್ಕಂಥ ಶಿಕ್ಷಣ ತಜ್ಞರು ಹೇಳ್ತಾರೆ. ಅಂದರೆ ಒಂದು ಚಟುವಟಿಕೆ ಕಡೆಗೆ ಅಥವಾ ಒಂದು ವಸ್ತುವಿನ ಕಡೆಗೆ, ವಿಷಯದ ಕಡೆಗೆ ವ್ಯಕ್ತಿಯ ಒಂದು ಮನಸ್ಸನ್ನು, ಗಮನವನ್ನು ಕೇಂದ್ರೀಕರಿಸಿಬಿಟ್ಟು ಅದರಲ್ಲಿ ತಲ್ಲೀನನಾಗಿ ಅದನ್ನು ತುಂಬ ಸಂತೋಷದಿಂದ ಯಶಸ್ವಿಯಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ನೆರವಾಗ್ತಕ್ಕಂಥ ಮನಸ್ಸಿನ ಇರುವಿಕೆಯನ್ನು, ಪ್ರೇರಣೆಯನ್ನು, ಪ್ರಚೋದನೆಯನ್ನು ಆಸಕ್ತಿ ಅಂತ. ಹಾಗಾಗಿ ಈ ಆಸಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಇದು ಏನಕ್ಕೆ ಬೇಕು ಅಂತಕ್ಕಂಥ, ಇದ್ರ ಮಹತ್ವ ಏನು, ಪ್ರಾಮುಖ್ಯತೆ ಏನು? ಫಸ್ಟ್ ಒನ್ ಯಾರಿಗೆ ಬೇಕಪ್ಪ ಅಂತಂದರೆ ಶಿಕ್ಷಕರಿಗೆ. ಶಿಕ್ಷಕರಿಗೆ ಏನು ಬೇಕು? ಮಕ್ಕಳ ಆಸಕ್ತಿಗಳೇನು, ಅವರ ಅವಧಾನ ಏನು, ಏನನ್ನು ಕಲಿಸಿದರೆ ಅವರು ಇಷ್ಟಪಡ್ತಾರೆ, ಯಾವ ರೀತಿ ಕಲಿಸಿದರೆ ಇಷ್ಟಪಡ್ತಾರೆ. ಒಂದು ಗಂಟೆಯ ಕಾಲ ನಾನು ಮಕ್ಕಳ ಆಸಕ್ತಿಯನ್ನು ಹೇಗೆ ಹಿಡಿದಿಟ್ಟಿರಬೇಕು, ಯಾವ ರೀತಿ ಪಾಠ ಮಾಡಿದರೆ ಅದು ಪರಿಣಾಮಕಾರಿಯಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಶಿಕ್ಷಕನಿಗೆ ಆಸಕ್ತಿ ತುಂಬ ಅವಶ್ಯಕವಾಗಿ ಬೇಕು. ಅದಕ್ಕೆ ಹೇಳ್ತಾರೆ ನೋ ಜೋನ್ ಬಿಫೋರ್ ಯು ಟೀಚ್ ಹಿಮ್ ಅಂತ. ಅಂದರೆ ಕಲಿಸುವ ಮುನ್ನ ಕಲಿಯುವ ವ್ಯಕ್ತಿಯ ಮನಸ್ಸನ್ನು ತಿಳಿಯಬೇಕು. ಆ ಮನಸ್ಸನ್ನು ತಿಳ್ಕೊಂಡು ಅವರ ಆಸಕ್ತಿಗನುಗುಣವಾಗಿ ನಾವು ಪಾಠವನ್ನು ಮಾಡಿದಾಗ ಮಕ್ಕಳು ತುಂಬ ಚೆನ್ನಾಗಿ ಕಲಿತಾರೆ. ಹಾಗಾಗಿ ಆಸಕ್ತಿ ಅಂತಕ್ಕಂಥದ್ದೇನು ಹುಟ್ಟಿನಿಂದ ಬಂದದ್ದಲ್ಲ, ಬುದ್ಧಿಶಕ್ತಿ ಹುಟ್ಟಿನಿಂದ ಬಂದಿರುತ್ತೆ. ಆಸಕ್ತಿ ಅಂತಕ್ಕಂಥದ್ದು ನಾವು ಮೈಗೂಡಿಸ್ಕೊಳ್ತಕ್ಕಂಥದ್ದು, ಪರಿಸ್ಥಿತಿಯಲ್ಲಿ ನಾವು ಮೈಗೂಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಒಂದು ಮನಸ್ಸಿನ ಸ್ಥಿತಿ, ಪ್ರೇರಕ ಶಕ್ತಿ ಇದು. ಹಾಗಾಗಿ ನಮಗೆ ಶಿಕ್ಷಕರಿಗೆ ಬೇಕು ಇದು, ಮತ್ತು ಪಾಲಕರಿಗೆ ಬೇಕು, ಪೋಷಕರಿಗೆ ಬೇಕು. ಏನು ಬೇಕು ತಂದೆ ತಾಯಿಗೆ ಅಂದರೆ ಮಕ್ಕಳ ಆಸಕ್ತಿಯನ್ನು ತಿಳ್ಕೋಬೇಕು. ಅವರಲ್ಲಿ ಯಾವುದರಲ್ಲಿ ಆಸಕ್ತಿ ಇದೆ. ಕೆಲವು ಮಕ್ಕಳು ಒಳ್ಳೆಯ ಆಸಕ್ತಿಗಳನ್ನು ಬೆಳೆಸ್ಕೊಂಡಿರ್ತಾರೆ. ಈಗ ಸಂಗೀತ ಹಾಡ್ತಕ್ಕಂಥದ್ದು, ಶಿಸ್ತಿನಿಂದ ಇರ್ತಕ್ಕಂಥದ್ದು, ವ್ಯವಸ್ಥಿತವಾಗಿ ಇದು ಮಾಡ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು,
ಈ ರೀತಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಿಸ್ತಿನಿಂದ ಕೆಲಸ ಮಾಡ್ತಾರೆ, ಒಳ್ಳೆಯ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಹಾಗಾಗಿ ಪೋಷಕರಿಗೆ ಈಗ ಮಕ್ಕಳು ಕೆಲವು ಕೀಳು ಮಟ್ಟದ ಆಸಕ್ತಿಗಳನ್ನು ಬೆಳೆಸ್ಕೊಳ್ತಾರೆ. ಅಂದರೆ ದುಶ್ಚಟಗಳಲ್ಲಿ ಆಸರಾಗ್ತಕ್ಕಂಥದ್ದು, ಕೆಟ್ಟ ಸ್ನೇಹಿತರನ್ನು ಮಾಡ್ಕೊಳ್ತಕ್ಕಂಥದ್ದು, ಗುಡ್ ಹ್ಯಾಬಿಟ್ಸ್ ಬೆಳೆಸ್ಕೊಂಡಿರಲ್ಲ, ಮತ್ತು ಮನೆಯಲ್ಲೂ ಸಹ ಒಳ್ಳೆಯ ಸಂಸ್ಕಾರ ಇರೋದಿಲ್ಲ. ಇಂತಹ ಮಕ್ಕಳಲ್ಲಿ ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಅದನ್ನು ತಿಳ್ಕೊಂಡು ಅವ್ರನ್ನ ಒಳ್ಳೆ ದಾರಿ ತರೋದಕ್ಕೆ ಪೋಷಕರಿಗೆ ಮುಖ್ಯವಾಗಿ ಆಸಕ್ತಿಯನ್ನು ಅವರು ಅರ್ಥ ಮಾಡ್ತಾರೆ, ಮಕ್ಕಳ ಆಸಕ್ತಿ. ಇನ್ನು ಕೌನ್ಸಿಲಿಂಗ್ ಮಾಡ್ತಕ್ಕಂಥವ್ರಿಗೆ ಈಗ ಕೆಲವು ಸಮಸ್ಯೆಯಿಂದ ಮಕ್ಕಳು ಬಳಲ್ತಾ ಇರ್ತಾರೆ, ಯಾವಾಗಲೂ ಸದಾ ಏಕಾಂಗಿಯಾಗಿರ್ತಕ್ಕಂಥದ್ದು, ಅವ್ರ ಜೊತೆಗೂ ಬೆರೆಯೋದಿಲ್ಲ, ಸುಮ್ಮನೆ ಒಬ್ಬರೇ ಮೂಲೆ ಕೂತಿರ್ತಾರೆ, ಅಥವಾ ಸುಮ್ಮನೆ ಯಾವಾಗಲೂ ಏನೇನೋ ಬಡ 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 ಮಾತಾಡ್ತಕ್ಕಂಥದ್ದು, ಅಥವಾ ಮಾನಸಿಕವಾಗಿ ಕೆಲವು ಸಮಸ್ಯೆಗಳಲ್ಲಿ ಮಕ್ಕಳು ತೊಡಗಿರ್ತಾರೆ. ಅಂದರೆ ಯಾವಾಗಲೂ ಸಂಶಯ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು, ಸಂಕುಚಿತ ದೃಷ್ಟಿಯಲ್ಲಿ ನೋಡೋದು, ಸಮಾಜದಲ್ಲಿ ಯಾರು ಚೆನ್ನಾಗಿಲ್ಲ, ಎಲ್ಲ ಕೆಟ್ಟ ಸಮಾಜ ಅಂತ ಹೇಳ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳಿಂದ ಮಕ್ಕಳು ಬಳಲ್ತಾ ಇರ್ತಾರೆ. ಅಂತಹ ಮಕ್ಕಳಿಗೆ ಮಾರ್ಗದರ್ಶನ ಕೊಡೋದಕ್ಕೆ ಸಮಾಲೋಚಕರಿಗೆ, ಕೌನ್ಸಿಲರ್ ಅಂತ ನಾವು ಹೇಳ್ತೇವೆ, ಅಂತಹ ಕೌನ್ಸಿಲರ್ಗೆ ಕೌನ್ಸಿಲ್ ಮಾಡಬೇಕಾದ್ರೆ, ಸಮಾಲೋಚನೆ ಮಾಡಬೇಕಾದ್ರೆ ಈ ಆಸಕ್ತಿ ಅವನ್ನ ನಾವು ತಿಳ್ಕೋಬೇಕಾಗುತ್ತೆ, ಅದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಮನೋವೈದ್ಯರಿಗೂ ಬೇಕು, ವೈದ್ಯರಿಗೂ ಸಹ ಅವರ ರೋಗಿಯ ಆಸಕ್ತಿಗಳೇನು, ಆಟಿಟ್ಯೂಡ್ ಏನು ಅನ್ನೋದನ್ನು ತಿಳ್ಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಇದನ್ನು ನಾವು ಆಸಕ್ತಿಯನ್ನು ತಿಳ್ಕೊಬೇಕಾಗುತ್ತೆ. ಇನ್ನು ಶಿಕ್ಷಕ ಪರಿಣಾಮಕಾರಿಯಾಗಿ ಬೋಧಿಸಲಿಕ್ಕೆ ಆಸಕ್ತಿಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ. ಈಗ ಮಕ್ಕಳನ್ನು ನಾವು ಪಾಠ ಮಾಡಬೇಕಾದ್ರೆ ನಾವು ನೋಡ್ತಾ ಇರ್ತೀವಿ, ಕೆಲವು ಮಕ್ಕಳು ತುಂಬ ಆಸಕ್ತಿಯಿಂದ ಕೂತ್ಕೊಂಡು ಪಾಠ ಕೇಳ್ತಾರೆ, ಇನ್ನು ಕೆಲವು ಮಕ್ಕಳು ಏನಂತ ಪಾಠ ಕೇಳ್ತಾನೆ ಇಲ್ಲ. ಅಂತಹ ಮಕ್ಕಳ ಗಮನವನ್ನು ನಾವು ಹೇಗೆ ಕೇಂದ್ರೀಕರಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಅಂಥ ಸಂದರ್ಭಗಳಲ್ಲಿ ತುಂಬ ಪರಿಣಾಮಕಾರಿ ಎಲ್ಲ ಮಕ್ಕಳನ್ನು ಕೂತ್ಕೊಂಡು ಚಿಗುರೆ ಬರಿತರ ಕೂತ್ಕೊಂಡು ಪಾಠ ಕೇಳ್ತಾರ ಮಾಡಬೇಕು ಅಂದರೆ ನಾವು ಚೆನ್ನಾಗಿ ಮಕ್ಕಳ ಆಸಕ್ತಿಯನ್ನು ತಿಳ್ಕೋಬೇಕು. ಯಾವ ಮೆಥಡಲ್ಲಿ ಪಾಠ ಮಾಡಿದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ, ಸ್ಟೋರಿ ಟೆಲ್ಲಿಂಗ್ ಮೆಥಡು, ಹಿಸ್ಟಾರಿಕಲ್ ಮೆಥಡು, ಪ್ಲೇ ಮೆಥಡು, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡು, ಪ್ರಾಕ್ಟಿಕಲ್ ಮೆಥಡು, ಈ ಥರ ಬೇರೆ ಬೇರೆ ಮೆಥಡ್ಗಳನ್ನು ತಿಳ್ಕೊಂಡು ಕೆಲವೊಮ್ಮೆ ಹಾಗಾಗಿ ಸಂದರ್ಭ ಸನ್ನಿವೇಶವನ್ನು ಗಮನಿಸ್ಕೊಂಡು ಕೆಲವು ಹಾಸ್ಯದ ಚಟುವಟಿಕೆಗಳನ್ನು ಆರಿಸ್ತಕ್ಕಂಥದ್ದು, ಹಾಗೆ ಒಂದೆರಡು ಹಾಡುಗಳನ್ನು ಇರ್ತಕ್ಕಂಥದ್ದು, ಈ ಥರ ಮಾಡಿ ಅವರಿಗೆ ಅನ್ನೋನ್ ಮೆಥಡ್ ಮೂಲಕ ಪಾಠ ಮಾಡಲಿಕ್ಕೆ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ, ಅವ್ರ ಗಮನ ಎಲ್ಲೂ ಹೋಗೋದಿಲ್ಲ. ಆ ಥರ ಮಕ್ಕಳ ಆಸಕ್ತಿಯನ್ನು ನಾವು ಕೇಂದ್ರೀಕರಿಸಿದ್ದಕ್ಕೆ ನಮಗೆ ಆಸಕ್ತಿ ಬೇಕಾಗುತ್ತೆ. ಇನ್ನು ಪಠ್ಯಕ್ರಮ ರಚಿಸಲಿಕ್ಕೆ ಇದು ತುಂಬ ನೆರವಾಗುತ್ತೆ. ಅಂದರೆ ನಿರ್ದಿಷ್ಟ ತರಗತಿಯ ಮಕ್ಕಳಿಗೆ ಓದಲಿಕ್ಕೆ ಯಾವ್ಯಾವ ವಿಷಯಗಳನ್ನು ಸೇರಿಸಬೇಕು, ಈ ಪಠ್ಯ ವಿಷಯದಲ್ಲಿ ಏನೇನಿರಬೇಕು, ಭಾಷಾ ವಿಷಯದಲ್ಲಿ ಏನಿರಬೇಕು, ವಿಜ್ಞಾನದಲ್ಲಿ ಏನಿರಬೇಕು, ಗಣಿತದಲ್ಲಿ ಏನಿರಬೇಕು, ಇತಿಹಾಸದಲ್ಲಿ ಏನಿರಬೇಕು, ಈ ಥರ ಯಾವ ಯಾವ ವಿಷಯಗಳನ್ನು ಪಠ್ಯ ವಸ್ತುವಿನಲ್ಲಿ ಸೇರಿಸಬೇಕು ಅನ್ನೋದನ್ನು ತಿಳ್ಕೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನು ಪ್ರಚಲಿತ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂತೆ ಮಕ್ಕಳಿಗೆ ಪಠ್ಯ ವಸ್ತುವಿನಲ್ಲಿ ಏನೇನು ವಿಷಯಗಳು ಸೇರಿಸಬೇಕು ಅಂತ ತಿಳ್ಕೊಳ್ಳಲಿಕ್ಕೆ ಈ ಆಸಕ್ತಿ ನನಗೆ ಸಹಾಯ ಮಾಡುತ್ತೆ. ಇನ್ನು ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನ ಕೊಡಲಿಕ್ಕೆ ಇದು ತುಂಬ ಸಹಾಯ. ನಾವು ಶಾಲೆಗೆ ಮಕ್ಕಳನ್ನು ಯಾವ ಕೋರ್ಸ್ಗೆ ಕಳಿಸಿದರೆ ಆ ಮಗು ಚೆನ್ನಾಗಿ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂತಹ ಶೈಕ್ಷಣಿಕ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ನಮಗೆ ಸಹಾಯಕ. ಕೆಲವು ಮಕ್ಕಳು ಓದೋದ್ರಲ್ಲಿ ವೀಕ್ ಇರ್ತಾರೆ, ಕೆಲವರು ಬರೆಯೋದ್ರಲ್ಲಿ ವೀಕ್ ಇರ್ತಾರೆ, ಕೆಲವರಿಗೆ ಗಣಿತದ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ವೀಕ್ ಇರ್ತಾರೆ, ಕೆಲವರು ಕ್ರೀಡೆಯಲ್ಲಿ ಭಾಗವಹಿಸೋದೇ ಇಲ್ಲ, ಕೆಲವರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಇಂತಹ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಶೈಕ್ಷಣಿಕವಾಗಿ ನಾವು ಮಾರ್ಗದರ್ಶನ ಕೊಡಲಿಕ್ಕೆ ನಮಗೆ ಈ ಒಂದು ಆಸಕ್ತಿ ಬೇಕಾಗುತ್ತೆ. ಇನ್ನು ಅವರು ಮುಂದೆ ಯಾವ ಉದ್ಯೋಗಕ್ಕೆ ಹೋಗಬೇಕು, ಅವರಿಗೆ ಮುಂದೆ ಯಾವ ಉದ್ಯೋಗಕ್ಕೆ ಹೋದರೆ ಸಕ್ಸಸ್ ಆಗ್ತಾರೆ, ಜೀವನವನ್ನು ಚೆನ್ನಾಗಿ ನಡೆಸ್ತಾರೆ ಅಂತ ತಿಳ್ಕೊಳ್ಳಲಿಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳ ಆಸಕ್ತಿಗಳು ಏನು ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾದ ಶಿಕ್ಷಣವನ್ನು ಕೊಡಿಸ್ಬೇಕು. ಆ ಕೊಡಿಸಿದರೆ ಮಾತ್ರ ಮಕ್ಕಳು ಚೆನ್ನಾಗಿ ಮುಂದೆ ಕಲಿಯಲಿಕ್ಕೆ ಸಾಧ್ಯ. ಕೆಲವು ಮಕ್ಕಳಿಗೆ ಮೆಂಟಲಿ ವರ್ಕ್ ಮಾಡಲಿಕ್ಕಾಗಲ್ಲ, ಫಿಸಿಕಲ್ ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂಥ ಮಕ್ಕಳಿಗೆ ಮೋಟಾರ್ ಡ್ರೈವಿಂಗು ಅಥವಾ ಮೋಟಾರ್ ರಿಪೇರಿ, ಮೆಕ್ಯಾನಿಕಲ್ ಅಂತಹ ಒಂದು
ಹುಷಾರಾಗಿರ್ತಕ್ಕಂಥ ಮಕ್ಕಳಿಗೆ, ಜಾಣ ಮಕ್ಕಳಿಗೆ, ಅವರಿಗೆ ಮೆಡಿಕಲ್ಲು, ಇಂಜಿನಿಯರಿಂಗ್ ಆ ಥರ ಒಂದು ಫೀಲ್ಡಿಗೆ ನಾವು ಕಳಿಸಿದಾಗ ಏನಾಗುತ್ತೆ ಅಂದರೆ ಆ ಮಕ್ಕಳು ಆ ಫೀಲ್ಡಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ. ಹಾಗಾಗಿ ಶೈಕ್ಷಣಿಕ ಮಾರ್ಗದರ್ಶನ ಮತ್ತು ವೃತ್ತಿ ಮಾರ್ಗದರ್ಶನ ಮಾಡಲಿಕ್ಕೆ ನಮಗೆ ಆಸಕ್ತಿಗಳು ತುಂಬ ಸಹಾಯವಾಗುತ್ತೆ. ಇನ್ನು ಉದ್ಯೋಗಗಳ ಆಯ್ಕೆ ಮಾಡ್ಕೋಬೇಕಾದ್ರೆ ಆಸಕ್ತಿಗಳು ತುಂಬ ಅವಶ್ಯಕವಾಗಿ ಬೇಕು. ನಾನು ಆಗಲೇ ಹೇಳಿದೆ, ನಾವು ಮಾಡ್ತಕ್ಕಂತಹ ವೃತ್ತಿಯ ಮೇಲೆ ನನಗೆ ಒಂದು ಆಸಕ್ತಿ ಇರ್ತದೆ. ಈ ಆಸಕ್ತಿಯ ಫಲವನ್ನು ಕೇಳುವಾಗ ನನಗೆ ಗುರುರಾಜ್ ಕರ್ಜಿಗೆ ಅವರು ಹೇಳಿದಂಥ ಒಂದು ಮಾತನ್ನು ಪಾಡ್ತಾರೆ. ಅವರು ಹೇಳ್ತಾರೆ, ಶಿಕ್ಷಕನ ಕಾರ್ಯದ ಬಗ್ಗೆ ಹೇಳುವಾಗ ಶಿಕ್ಷಕನಿಗೆ ಏನೇ ಗುಣಗಳಿರಬೇಕು ಅನ್ನೋದನ್ನು ಶಿಕ್ಷಕ ಮೊದಲು ತನ್ನ ವೃತ್ತಿಯನ್ನು ತಾನು ಪ್ರೀತಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಶಿಕ್ಷಕ ಆಗಲಿ ಮೊದಲು ತನ್ನ ವೃತ್ತಿಯನ್ನು ಗೌರವಿಸಬೇಕು, ಪ್ರೀತಿಸಬೇಕು. ಪ್ರೀತಿಸಿದಾಗ ಅವನು ಒಂದು 50% ಅವನು ಸಕ್ಸಸ್ ಆಗ. ಮತ್ತು ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ತನ್ನ ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳಷ್ಟು ಆಗಲಿದ್ರು ಸ್ವಲ್ಪ ಮಕ್ಕಳನ್ನು ತುಂಬ ಚೆನ್ನಾಗಿ ಪ್ರೀತಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದರೆ ಮಕ್ಕಳನ್ನು ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಪ್ರೀತಿಸಬೇಕು, ಅವ್ರನ್ನ ನೋಡ್ಕೋಬೇಕು ಅಂತಕ್ಕಂಥದ್ದು. ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳು ನಮ್ಮನ್ನು ತುಂಬ ಇಷ್ಟಪಡ್ತಾರೆ. ಒಂದು ದಿನ ಎಲ್ಲರೂ ರಜೆ ಆಗ್ತಿದೆ, ನೆಕ್ಸ್ಟ್ ಡೇ ಒಂದು ಮಕ್ಕಳು ಕೇಳ್ತಾರೆ, ಯಾಕೆ ಮಿಸ್ ನೀವು ಬರಲಿಲ್ಲ, ಯಾಕೆ ಸರ್ ನೀವು ಬರಲಿಲ್ಲ ಅಂತ ಕೇಳಲಿರ್ಬೇಕು ಹೊರತು ಅದನ್ನು ಬಿಟ್ಟು ಈ ಮಾರಾಯ ಬರಲಿದ್ರೆ ನಮಗೆ ಭಾಳ ಖುಷಿ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಆಟಿಟ್ಯೂಡ್ ಇರಬಾರ್ದು. ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡಬೇಕಾಗ್ತಂದರೆ ಒಳ್ಳೆಯ ಆಸಕ್ತಿಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು. ಅದಕ್ಕೆ ನಮಗೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಾನು ತಿಳಿಸಿದ್ದೀನಿ ಮಕ್ಕಳೇ. ಇದರಲ್ಲಿ 1 ಮಾರ್ಕ್ಸಿಗೆ ಸಂಬಂಧಿಸಿದಂತೆ ನಾನು ಹೇಳಿದ್ದೀನಿ. ಅಧ್ಯಾಯದ ಕೊನೆಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1 ಅಂಕದ 14 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 2 ಅಂಕದ 12 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 3ನೇ ಐಟಮು 5 ಅಂಕದ 12 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 10 ಅಂಕದ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಅಧ್ಯಾಯದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳ ಮೇಲೇ ಪ್ರಶ್ನೆ ಪತ್ರಿಕೆ ತೆಗೆಯುವುದು. ಆದ್ದರಿಂದ ನೀವು 1 ಅಂಕದ ಪ್ರಶ್ನೆಗಳಿಗೆ ನೋ ಚಾಯ್ಸ್, ಯಾವುದೇ ಆಯ್ಕೆ ಇಲ್ಲ, ಎಲ್ಲವನ್ನು ನೀಟಾಗಿ ಓದ್ಕೋಬೇಕು. ಅಲ್ಲಿ 14 ಪ್ರಶ್ನೆಗಳಿದೆ, ನೀಟಾಗಿ ಓದ್ಕೊಂಡು ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಬರೆದಿಟ್ಕೊಳ್ಳಿ. ಇನ್ನು 2 ಅಂಕದ ಪ್ರಶ್ನೆಗಳು ಸಹ ಅಷ್ಟೇ. ಅದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥವು ಅಂತ ಹೇಳಿದರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂದರೇನು, ಇದರ ಪ್ರತಿಪಾದಕ ಯಾರು ಅಂತಕ್ಕಂಥದ್ದು, ಅಥವಾ ಯಾವುದಾದರೂ 2 ಅಭಿಕ್ಷಮತೆಗಳನ್ನು ಸರಿಸಿ ಅಂತ ಕೇಳ್ಬೋದು 2 ಮಾರ್ಕ್ಸಿಗೆ. ಇನ್ನು ಕಡ್ಡಾಯ ಕೇಳ್ತಕ್ಕಂಥ ಪ್ರಶ್ನೆ ಅಂದರೆ ಈ ಚಾಪ್ಟರಲ್ಲಿ IQ ಬುದ್ಧಿಲಬ್ಧ ಕಂಡಿರ್ತಕ್ಕಂಥ ಪ್ರಶ್ನೆ 2 ಮಾರ್ಕ್ಸಿಗೆ ಡೆಫಿನೆಟ್ ಕ್ವಶನ್ ಇರುತ್ತೆ. ಸರಿಯಾಗಿ ಒಂದು IQ ಕೇಳ್ಬೋದು, ಇಲ್ಲ CA ಕೇಳ್ಬೋದು, ಇಲ್ಲ MA ಕೇಳ್ಬೋದು. ಅದನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಆಸಕ್ತಿ 2 ಉಪಯೋಗ ಕೇಳ್ಬೋದು, ಇಲ್ಲ ಅಂದರೆ ಮನೋದ್ಬೋಧನೆಯ ಉಪಯೋಗ ಕೇಳ್ಬೋದು. ಇವತ್ತಿಗೆ ಮಾಡಿದ್ದಲ್ಲ ಇವೆರಡು ವಿಷಯದ ಬಗ್ಗೆ. ಅದು ಇಲ್ಲಾಂದರೆ ಅಭಿಕ್ಷಮತೆ 2 ವಿಧಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಇನ್ನೂ ಒಂದು ಡೆಫಿನೆಟ್ ಕ್ವಶನ್ಸ್ ಇದೆ, ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ ಎಂದರೆ ಒಂದು ಉದಾಹರಣೆ. ಇದನ್ನು ತುಂಬ ಸರಿ ಕೇಳ್ತಾರೆ. ಒಂದು ಈ ಪ್ರಶ್ನೆ ಕೇಳ್ತಾರೆ, ಇಲ್ಲಾಂದರೆ ಇನ್ನೊಂದು ಪ್ರಶ್ನೆ ಇದೆ, ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ ಎಂದರೇನು, ಒಂದು ಉದಾಹರಣೆ ಕೊಡಿ. ಹಾಗಾಗಿ ನೀವು ಈ ಪ್ರಶ್ನೆಗಳನ್ನ ಸರಿಯಾಗಿ ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳ 2 ಉಪಯೋಗಗಳನ್ನು ತಿಳಿಸಿ. ಇದನ್ನು 2 ಮಾರ್ಕ್ಸಿಗೆ ಕೇಳಿದ್ರೆ 5 ಮಾರ್ಕ್ಸಿಗೆ ಕೇಳ್ತಾರೆ, 5 ಮಾರ್ಕ್ಸಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಬರಲ್ಲ. ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅದರಿಂದ ಇದನ್ನು ಸಹ ಚೆನ್ನಾಗಿ ನೋಡ್ಕೊಳ್ಳಿ. 5 ಮಾರ್ಕ್ಸಿಗೆ ಓದ್ಕೊಂಡಿದ್ರೆ ನೀವು 2 ಮಾರ್ಕ್ಸಿಗೆ 2 ಪಾಯಿಂಟ್ ಬರೆಯೋಕ್ಕೆ ಸುಲಭ ಆಗುತ್ತೆ. ಇನ್ನು ಥರ್ಡ್ ಮೇನಲ್ಲಿ ಮಕ್ಕಳೇ 5 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ಡೆಫಿನೆಟ್ ಕ್ವಶನ್ ಅಂದರೆ ಬುದ್ಧಿಶಕ್ತಿ ಪರೀಕ್ಷೆಗಳ ಉಪಯೋಗಗಳು ಕೇಳ್ತಾರೆ. ಇದನ್ನು ತುಂಬ ಚೆನ್ನಾಗಿ ನೆನಪಿಟ್ಕೋಬೇಕು ನೀವು. ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಈ ಪ್ರಶ್ನೆ ಇದ್ದೇ ಇರುತ್ತೆ. ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಕೇಳ್ತಾರೆ. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನು ಸಂವರ್ಧಿಸುವ ಕ್ರಮಗಳನ್ನು ತಿಳಿಸುವಂತಕ್ಕಂಥದ್ದು. ಇದನ್ನು ಒಂದು ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಡೆಫಿನೆಟ್ ಕ್ವಶನ್ ಕೇಳ್ತಾರೆ ಅಂತಕ್ಕಂಥದ್ದು ಸೃಜನಾತ್ಮಕ ವ್ಯಕ್ತಿಯ ಗುಣಲಕ್ಷಣಗಳನ್ನು ಬರೆಯಿರಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ.
ಈ ಪ್ರಶ್ನೆ ಇದ್ದೇ ಇರ್ತದೆ. ಅದರಿಂದ ಇದನ್ನು ಸಹ ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಇದು ಸಹ 15ನೇ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಹಾಗಾಗಿ ನೀವು ಇವೆಲ್ಲ ಪ್ರಶ್ನೆಗಳಿಗೆ 12 ಪ್ರಶ್ನೆಗಳಿದೆ, ಅವನು ಚೆನ್ನಾಗಿ ನೋಡ್ತಾರೆ. ಇನ್ನು 10 ಅಂಕದ ಪ್ರಶ್ನೆಗಳಿಗೆ ಬಂದಾಗ ನೀವು 10 ಅಂಕದ ಪ್ರಶ್ನೆಗಳಲ್ಲಿ ಒಟ್ಟು 4 ಪ್ರಶ್ನೆ ಕೇಳಿರ್ತಾರೆ, 5 ಪ್ರಶ್ನೆ ಕೊಟ್ಟಿರ್ತಾರೆ, 3 ಪ್ರಶ್ನೆ ಉತ್ತರ ಆಗಬೇಕು. ಅದರಲ್ಲಿ ಫಸ್ಟ್ ಒನ್ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳನ್ನು ಕುರಿತು ವಿವರಿಸಿ. ಇದು ತುಂಬ ಚೆನ್ನಾಗಿದೆ ಪಾಯಿಂಟ್, ನನ್ನ ಹಿಂದೆ ನಿಮಗೆ ಕೊಟ್ಟಿದ್ದೀನಿ, ಅದನ್ನು ಚೆನ್ನಾಗಿ ನೋಡಿಕೊಡ್ರಿ. ಇಂತಹ ಪಾಯಿಂಟ್ಸ್ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬಂದರೆ ನಿಮಗೆ ಔಟ್ ಆಫ್ 10ಕ್ಕೆ 10 ಮಾರ್ಕ್ಸ್ ಬರುತ್ತೆ. ಆವಾಗ 100ಕ್ಕೆ 100 ಮಾರ್ಕ್ಸ್ ಕೊಡೋಕ್ಕೆ ನಿಮಗೆ ತುಂಬ ಸುಲಭ. ಇನ್ನೂ ಒಂದು ಪ್ರಶ್ನೆ ಮುಖ್ಯವಾಗಿರ್ತಕ್ಕಂಥದ್ದು ಬುದ್ಧಿಶಕ್ತಿ ಪರೀಕ್ಷಣದ ವಿಧಗಳನ್ನು ಉದಾಹರಣೆಗಳನ್ನು ತಿಳಿಸಿ. ಇದನ್ನು ಕೇಳ್ತಾರೆ. ಇದು 10 ಮಾರ್ಕ್ಸ್ ಕೇಳ್ಬೋದು, ಇಲ್ಲ ಅಂದರೆ 5 ಮಾರ್ಕ್ಸ್ ಕೇಳ್ತಾರೆ. ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. 3 ಮುಖ್ಯವಾದ ಪ್ರಶ್ನೆಗಳಿದೆ ಈ ಚಾಪ್ಟರ್. ಏಕೆಂದರೆ ನಿಮಗೆ ಇನ್ನೊಂದು ಸರಿಯಾಗಿ ಗಮನಿಸ್ಕೊಳ್ರಿ ಮಕ್ಕಳೇ, ನಿಮಗೆ 40% ಸಿಲೆಬಸ್ಸನ್ನು ತೆಗೆದುಹಾಕಿದ್ದಾರೆ. ಕೊನೆಯ ಅಧ್ಯಾಯದ 4 ಅಧ್ಯಾಯಗಳು ಇಲ್ಲ. 10 ಅಧ್ಯಾಯಗಳಲ್ಲಿ ಕೊನೆಯ 4 ಅಧ್ಯಾಯಗಳಿಲ್ಲ, ಮೊದಲನೇ 6 ಅಧ್ಯಾಯಗಳಿಲ್ಲ. 6 ಅಧ್ಯಾಯಗಳಲ್ಲಿ ಈ 2ನೇ ಅಧ್ಯಾಯ ದೊಡ್ಡ ಅಧ್ಯಾಯ ಇರೋದ್ರಿಂದ, ಹೆಚ್ಚು ವಿಷಯಗಳಿರೋದ್ರಿಂದ ಇದ್ರ ಮೇಲೆ ತುಂಬ ಪ್ರಶ್ನೆಗಳು ಬರುತ್ತೆ. ಅದರಿಂದ ನೀವೇ ಆಯ್ಕೆ ಮಾಡ್ಕೊಂಡು ಬಿಡಬೇಡ್ರಿ, ಎಲ್ಲವನ್ನೂ ನೀಟಾಗಿ ಓದ್ಕೊಂಡು. ಇನ್ನು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಾದವು. ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳನ್ನು ವಿವರಿಸಿ. ಇದನ್ನು ಸಹ ನೀಟಾಗಿ ನೋಡ್ಕೋಬೇಕು. ನೋಡಿಕೊಂಡು ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ರೆಡಿ ಮಾಡಿಟ್ಕೊಂಡು ನೀವು ಬರೀಬೇಕು. ಇದಿಷ್ಟು 2ನೇ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ವಿಷಯಗಳು. ಇನ್ನು 3ನೇ ಚಾಪ್ಟರು ಅತ್ಯಂತ ಆಸಕ್ತಿಯನ್ನು ಮೂಡಿಸ್ತಕ್ಕಂತಹ ಒಂದು ಒಳ್ಳೆ ಚಾಪ್ಟರ್ ಅಂತ ಹೇಳಿದ್ರೆ, ಮತ್ತು ನಮ್ಮ ನಿಜ ಜೀವನಕ್ಕೆ ಸಂಬಂಧಿಸಿದಂತಹ ಒಂದು ಚಾಪ್ಟರ್ ಅಂತ ಹೇಳಿದ್ರೆ ವ್ಯಕ್ತಿತ್ವ ಮತ್ತು ಸಮಾಯೋಜನೆ ಅಂತಕ್ಕಂಥ. ಇಲ್ಲಿ ವ್ಯಕ್ತಿತ್ವ ಮತ್ತು ಸಮಾಯೋಜನೆ ಅಂತಕ್ಕಂಥ ಒಂದು ಚಾಪ್ಟ್ರು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಚಾಪ್ಟ್ರು. ನಮಗೆ ಈ ವ್ಯಕ್ತಿತ್ವವನ್ನು ನಾವು ಪರ್ಸನಾಲಿಟಿ ಅಂತ ಕರೀತೀವಿ. ಈ ಪರ್ಸನಾಲಿಟಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು, ವ್ಯಕ್ತಿ ಹುಟ್ಟುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಅದೇ ವ್ಯಕ್ತಿ ಸತ್ತ ಮೇಲೆ ಹೆಸರಿರುತ್ತದೆ, ಉಸಿರಿರುವುದಿಲ್ಲ. ಆ ಉಸಿರು ಹೆಸರುಗಳ ನಡುವೆ ಮಾಡಿಕೊಳ್ಳಬೇಕು ನಮ್ಮ ಬಾಳ ಹಸಿರು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಇಲ್ಲಿ ನಮಗೆ ಕೆಲವು ವ್ಯಕ್ತಿಗಳು ಹುಟ್ಟಿಗೂ ಸಹ ಸತ್ತಂತೆ ಇರ್ತಾರೆ, ಕೆಲವರು ಸತ್ತರೂ ಸಹ ಹುಟ್ಟಿದಂತೆ ಇರ್ತಾರೆ, ಬದುಕದಂತೆ. ಹಾಗಾಗಿ ಕೆಲವರು ಸತ್ತು ಬದುಕಿರ್ತಾರೆ. ಅಂತಹ ಸತ್ತು ಬದುಕಿದವರು ತಕ್ಷಣ ನನಗೆ ನೆನಪಿ ಬರ್ತಕ್ಕಂಥದ್ದು ನಮ್ಮ ಶ್ರೀ ಸಂಸ್ಥೆಯ ಹಿರಿಯ ಜಗದ್ಗುರುಗಳಾಗಿರ್ತಕ್ಕಂತಹ ಲಿಂಗೈಕ್ಯ ಜಗದ್ಗುರುಗಳಾದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು. ಅವರು ದೇಹ ನಮ್ಮ ಜೊತೆಗಿಲ್ಲ ಇವತ್ತು, ಆದರೆ ಅವರ ಮನಸ್ಸು, ಅವರ ಆತ್ಮ, ಅವರು ನಮ್ಮ ಶಿಕ್ಷಣಕ್ಕೆ ಕೊಟ್ಟಂಥ ಕೊಡುಗೆಗಳು, ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು, ಇವನ್ನೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಕ್ಕಂಥದ್ದು. ಇಂತಹ ಶ್ರೇಷ್ಠ ವ್ಯಕ್ತಿಗಳ ಸಾಲಿಗೆ ಏನು ನಾವು ಬುದ್ಧ, ಬಸವಣ್ಣ, ಗಾಂಧೀಜಿಯವರು, ಅಂಬೇಡ್ಕರ್, ಇಂಥವ್ರನ್ನೆಲ್ಲ, ವಿವೇಕಾನಂದ ಇವನ್ನೆಲ್ಲ ಸೇರಿಸ್ತೀವಲ್ಲ, ಅದೇ ರೀತಿ ನಮ್ಮ ಹಿರಿಯ ಜಗತ್ತುಗಳನ್ನು ನಾವು ಸೇರಿಸ್ತೀವಿ. ಇವರು ದಣಿವರಿಯದ ದಾರ್ಶನಿಕ, ಬೆಂಕಿಯಲ್ಲಿ ಅರಳಿದ ಕಮಲ, ಶಿಕ್ಷಣದ ಅಧಿಕಾರ, ಸಾಂಸ್ಕೃತಿಕ ಚಟುವಟಿಕೆಗಳ ಒಂದು ಕ್ರಾಂತಿಕಾರ. ತಾವೇ ಸ್ವತಃ ನಾಟಕಗಳನ್ನು ರಚನೆ ಮಾಡಿ, ನಿರ್ದೇಶನ ಮಾಡಿ, ಒಂದು ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಒಂದಲ್ಲ ಎರಡಲ್ಲ. ಆಡಳಿತದ ಗಿಡವಿಲ್ಲ ಪರಮ ಪೂಜ್ಯರು ಕೈಯಾಡಿಸದಿರುವ ಕ್ಷೇತ್ರಗಳೆಲ್ಲ ಅನ್ನೋ ಹಾಗೆ ಪೂಜ್ಯರು ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಒಂದು ರಾಜಕೀಯ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪನ್ನು ಒಂದು ಗೊತ್ತಿರ್ತಕ್ಕಂಥ ಮಹಾನ್ ಪೂಜ್ಯರ ಬಗ್ಗೆ ಹೇಳಿಕೆ
ತುಂಬ ಸಂತೋಷ ಅನಿಸುತ್ತೆ ಮಕ್ಕಳೇ. ಹಾಗೆ ಅವರು ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನಾನು ಒಂದೆರಡು ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಳ್ಳಿಗಾಡುಗಳಲ್ಲಿ ಅವರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಗ್ರಾಮಗಳ ಉದ್ಧಾರಕ್ಕೆ ದೇಶದ ಉದ್ಧಾರ ಅಂತಕ್ಕಂಥ ಗಾಂಧೀಜಿಯವರ ಕನಸನ್ನು ನನಸು ಮಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳನ್ನು ಸ್ಥಾಪಿಸಿದ್ದಾರೆ. ಅದೇ ರೀತಿಯಲ್ಲಿ ಅವರು ಜಾತಿ ವಿಜಾತಿಯನ್ನು ಬೇಡ, ದೇವನಲ್ಲಿ ದಾತನೇ ಜಾತ ಸರ್ವಜ್ಞಾನಿಗೆ ಎಲ್ಲ ಜಾತಿಯ ವರ್ಗದ ಮಕ್ಕಳನ್ನ ಒಂದೆಡೆ ಕೂರಿಸಿ ಆ ಕಾಲದಲ್ಲಿ ಅವರು 70, 62, 65 ಆ ಒಂದು ಇಸ್ವಿಯಲ್ಲಿನೇ ಎಲ್ಲರನ್ನ ಒಟ್ಟಿಗೆ ಕೂರಿಸಿ ಸಹಪಂಕ್ತಿ ಸಹ ಭೋಜನವನ್ನು ನಡೆಸಿದಂತಹ ಮಹಾತ್ಮರು ಇವತ್ತಿಗೂ ನಾವು ಅವ್ರನ್ನ ನೆನೆಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ವ್ಯಕ್ತಿತ್ವ ಅಂದ ತಕ್ಷಣ ನಮಗೆ ನೆನಪಿ ಬರ್ತಕ್ಕಂಥದ್ದು ಬುದ್ಧ, ಬಸವಣ್ಣ, ಗಾಂಧೀಜಿಯವರು, ಅಂಬೇಡ್ಕರ್. ಇವತ್ತು ಅವರು ನಮ್ಮ ಜೊತೆಗೆ